ಮಗ ಏನ್ ಕೊಡ್ತಾನೆ ಅದು ನಮ್ಮಮ್ಮ ಏನ್ ಬೇಕು ಅತಿ ಶೀಘ್ರದಲ್ಲೇ ಆಗುತ್ತೆ. ಯು ವಾಂಟ್ ದಟ್ ಕಾರ್? ನೋ ನೋ ಯು ಟೇಕ್ ದಿಸ್ ಕಾರ್ ಐ ವಿಲ್ ಸಿಟ್ ಇನ್ಸೈಡ್. ಮತ್ತೆ ಒಂದ್ ಜೊತೆ ಬಟ್ಟೆ ಶಾಪಿಂಗ್. ನಾಟ್ ಮೈ ಕಾರ್. ಓಕೆ ವಿಲ್ ಗೋ. ಹೋಗಪ್ಪ ಡಬ್ಬ ಇಂಗ್ಲಿಷ್. ಗೋ ಅಹೆಡ್. ಸೂಪರ್ ಫ್ಯಾಂಟಾಸ್ಟಿಕ್. ಗೋ ಫಾರ್. ಹಾಯ್ ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಫಸ್ಟ್ ಸ್ಯಾಲರಿ ಆಗಿದೆ. ಈಗ ಸಿಟಿಯಾರ್ಗೆ ಹೋಗಿದ್ವಿ, ಊಟ ತಿಂಡಿ ಮುಗಿಸ್ಕೊಂಡು ಇವಾಗ ನಾನು ನಮ್ಮ ಅಕ್ಕ ಮನೆಗೆ ಹೊರಟೆ. ನಮ್ಮ ಅಕ್ಕ ಮನೆ ರೀಚ್ ಆದೆ. ಸೊ ನಿನ್ನೆ ಬರೋದೇ ಸಿಕ್ಕಾಬಿಡಿ ಲೇಟ್ ಆಗಿ ಹೋಗ್ಬಿಟ್ಟಿತ್ತು. ನೈಟೇ ಬಂದು ಚೆನ್ನಾಗಿ ಕಣ್ ತುಂಬ ನಿದ್ದೆ ಮಾಡಿ ಇವಾಗ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಇವಾಗ ಹಾಯ್ ಸಂತಾ, ಹಾಯ್ ಅಭಿ, ಹೇಗಿದ್ಯಾ? ಗುಡ್ ಆಲ್ ಗುಡ್. ನೀನು ಅನ್ಕೊಂಡಂಗೆ ನನಗೆ ಫಸ್ಟ್ ಸ್ಯಾಲರಿ ಬಂದಿದೆ. ಸೊ ಹಾಗಾಗಿ ನಿಮ್ಗೆ ಒಂದು ಟ್ರೀಟು ಮತ್ತೆ ಒಂದ್ ಜೊತೆ ಬಟ್ಟೆ ಶಾಪಿಂಗು. ಮಮ್ಮಿ ಡ್ಯಾಡಿ ಕಟ್ಸ್, ನಮಗೆ ಬೇಡ. ಮಮ್ಮಿ ಡ್ಯಾಡಿಗೆ, ನಿನ್ಗೆ, ಭಾವನ್ಗೆ ತಗೋ, ನಿಂಗೆ ಇಷ್ಟ ಬಂದಿದ್ದು. ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ತುಂಬಾ ಖುಷಿ ಆಯ್ತು. ನಿಮಗೆ ಚೆನ್ನಾಗಿ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಲೈಫ್ ಟೈಮ್. ಫಸ್ಟ್ ಟ್ರೀಟ್ ಸಾಕು. ನೆಕ್ಸ್ಟ್ ಆಮೇಲೆ ಬರ್ತಾ ಇರುತ್ತೆ. ನೀನು ಒಂದಕ್ಕೆ ಸ್ಟಾಪ್ ಮಾಡಬಾರ್ದು. ಪ್ರತಿ ಮಂತ್ ಆಗ್ಲಿ ಪರವಾಗಿಲ್ಲ. ಒಂದ್ ಜೊತೆ ಬಟ್ಟೆ ನನ್ ಖುಷಿಗೆ ತಗೋಬೇಕು, ಯಾವ್ದಾದ್ರು ಒಂದು, ಆಯ್ತಾ? ಊಟಕ್ಕೆ ಸಬ್ಸ್ ಅಂತೆ. ನೋಡಿ ನಮ್ಮ ಅಕ್ಕ ಲೊಕೇಶನ್ ಹೇಗೆ ಹುಡುಕಿದಾಳೆ ಅಂತಂದ್ರೆ ಫುಲ್ ಅನ್ಲಿಮಿಟೆಡ್ ಫುಡ್. ಗೊತ್ತಿಲ್ಲ, ನೋಡ್ಬೇಕು. ಬಫೆಟ್ ಅಂತ ಗೊತ್ತು, ಬಫೆಟ್ ಸಿಸ್ಟಮು. ಸೊ ಫುಲ್ಲು ಅನ್ಲಿಮಿಟೆಡ್. ಸೊ ಹೋಗುವ ಬನ್ನಿ. ಹಾಯ್ ಲತಮ್ಮ, ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಏನ್ ತಿಂತೀರಾ ಇವತ್ತು ಸ್ಪೆಷಲ್ ಫುಡ್? ನಮ್ಮ ಮಗ ಏನ್ ಕೊಡ್ತಾನೆ ಅದು. ಬಟ್ಟೆ ಏನಾದ್ರು ಬೇಕಾ ನಿಮ್ಗೆ? ನಮ್ಗೆ ಏನು ಬೇಡಪ್ಪ. ನಮ್ಮಂಗೆ ಒಂದು ನೈಟಿನಾ ಸೀರೆನಾ, ಏನ್ ಬೇಕು? ಏನು ಬೇಡವೇ. ಏಕೆ? ಏನು ಬೇಡ. ಫ್ರಿಡ್ಜ್. ನಮ್ಮಮ್ಮ ಏನ್ ಬೇಕು? ಫ್ರಿಡ್ಜ್ ಬೇಕು. ಕರೆಕ್ಟ್ ಕಣಮ್ಮ. ಫ್ರಿಡ್ಜ್. ನನ್ನ ಮಗಳು ಹೇಳೋದು ಕರೆಕ್ಟ್. ಫ್ರಿಡ್ಜಿಗೆ ಇನ್ನೂ 2 ತಿಂಗಳು. ಫ್ರಿಡ್ಜ್ ಇತ್ತು, ಹಾಳಾಗಿದೆ, ಹೊಸದು ಬೇಕಂತ. ನಮ್ಮ ಅಮ್ಮನ್ಗೆ ಡಬಲ್ ಡೋರ್ ಬೇಕಂತೆ ಗೈಸ್. ಸಿಂಗಲ್ ಡೋರ್ ಎಲ್ಲ ಇಷ್ಟ ಆಗಲ್ಲ. ಸಿಂಗಲ್ ಡೋರ್ ತಗೊಳಮ್ಮ ಸದ್ಯಕ್ಕೆ ಅಂದ್ರೆ. ಎಷ್ಟು ಉದ್ದ ಇದಾರೆ ಅಷ್ಟುದ್ದ ಬೇಕು. ನಾನು ಆರಡಿ ಅಲ್ವಾ. ನಮ್ಮ ಅಕ್ಕ ಮೇಲೆ ಫ್ರಿಡ್ಜ್ ನೋಡ್ಬಿಟ್ಟಿದಾರ, ಅದೇ ಬೇಕು ಅಂತ ಇಟ್ಕೊಬಿಟ್ಟಾರೆ. ಡಬಲ್ ಡೋರೇ ಬೇಕು ಅಂತ ನಮ್ಮ ಅಮ್ಮಗೆ. ನಾನು 6 ಅಡಿ ಅಲ್ವಾ, ಅದು 3 ಅಡಿ ಇತ್ತು, ಅದಕ್ಕೆ ಬೇಡ ಅಂತ. 2 months ವೆಯ್ಟ್ ಮಾಡಿ ತಗೊಳವ ಅಂತ ಹೇಳಿದ್ವಿ. ಸೊ ನೆಕ್ಸ್ಟು ನಾವು ಫ್ರಿಡ್ಜನ್ನು ಇಳಿಸ್ತೀವಿ. ಐಸ್ ಔಟ್ಫಿಟ್ ಚೇಂಜ್. ಹೆಂಗೆ? ಯಾಕೋ ಸ್ವಲ್ಪ ಇಷ್ಟ ಆಗ್ತಿರಲಿಲ್ಲ, ಕಂಫರ್ಟಬಲ್ ಅನಿಸ್ತಿರ್ಲಿಲ್ಲ, ಅದಕ್ಕೆ ಥರ. ಸೂಪ್ ಕುಡಿತೀರಾ? ಸೂಪು ಇನ್ನೇನು ತರಬೇಡ, ಸುಮ್ಮನೆ ಹೋಗ್ಬಾ. ಹೌದಾ? ಸಿಂಪಲ್ ಮಂದಿ ನಾವು ಶೋಕಿಗೆ ಅಂತ ಹಾಡುತ್ತೇವೆ. ಬಿದ್ರುಳ ಮನೆ ಮುಟ್ಟ ಮಾರಿಕೊಂಡು ನಾವು ಪಾಂಡುವನ ಕಾಣುಕೊಂಡು. ಮುಂದೆ ನಿನ್ನೆಡು ಒಂದೇ ಅಡ್ಡ ಅಂದುಕೊಂಡು ಸೇರಬೇಕು ಸಾಲ ಎಂಬ ಸುಡುಗಾಡು. ದೇವ್ರವನೇ 90 ಅಡಿ ಏನ್ ಬೇಕು. ಇವತ್ತು ಹೆಂಗಿದೆ ವೆದರ್ ಅಂತಂದ್ರೆ ಫುಲ್ಲು ಚಿಲ್ಲು ಕೂಲ್ ವೆದರ್. ನೋಡ್ರಿ, ಸಬ್ಸಲ್ಲೇ ಇವತ್ತು ನಮ್ದು ಟ್ರೀಟು. ಜನ ಅಂತಂದ್ರೆ 1 hour ವೆಯ್ಟ್ ಮಾಡ್ಬೇಕಂತ. ಇನ್ನು 12 ಗಂಟೆ ಆಯ್ತು. ಹೊಟ್ಟೆ ಹಿಂಗೆ ಹಸಿತದೆ ಗೊತ್ತಾ. ಇನ್ನು ಊಟ ಮಾಡಿಲ್ಲ ನಾನು. ಇವರಾದ್ರೆ ಲೈಟಾಗಿ ತಿನ್ಕೊಂಡ್ರು. ನೀನು ತಿಂದಿಲ್ಲ? ಹಂಗಾರೆ ನಮ್ಮಮ್ಮ ಏನು ತಿಂದೆ ಬೆಳಿಗ್ಗೆ? ತಿಂತೀನಲ್ಲ, ಅದಕ್ಕೆ ಇದು ಅನ್ಲಿಮಿಟೆಡ್ ಗೈಸ್ ಬಂದಿರೋದು. 900 rupees per person ಅಂತೆ, ಗೊತ್ತಾ? ವೀಕೆಂಡ್ ಮಾತ್ರ 900. ನಾರ್ಮಲ್ ಆದರೂ ಎಷ್ಟು ಜನ ಇದ್ದಾರೆ ಅಂದರೆ ಸಿಕ್ಕಾಬಡೆ ಜನ. ಅಷ್ಟು ಜನ ಇದ್ದಾರೆ. 1 hour ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅದಾದಮೇಲೆ ಸರಿ ಆಯ್ತು ಅಂದ್ಬಿಟ್ಟು ನಮ್ಮದು ಪ್ರಯಾರಿಟಿಲಿ ಇಟ್ಟಿದ್ದಾರೆ ಇವಾಗ. ಫೈನಲಿ ಆಫ್ಟರ್ ವೆಯ್ಟಿಂಗ್ ಲಾಂಗ್ ಟೈಮ್ ನಮಗೆ ಸ್ಲಾಟ್ ಸಿಕ್ತು. ಸೊ ಹೋಗುವ ಬನ್ನಿ. ಹೇಗಿದ್ದೀರಾ? ಕಂಗ್ರಾಟ್ಸ್ ಹೇಳಿ ಬಾವ ನನಗೆ. ಇಲ್ಲಿ ಹೇಳ್ಬೇಕಾ? ಕಂಗ್ರ್ಯಾಚುಲೇಷನ್. ಸೊ ಹೇಗೆ ಅನಿಸಿದೆ ಬಾ? ನಿನ್ನ ಫಸ್ಟ್ ರೇಟ್. ಹೌದು, ಬನ್ನಿ. ಕ್ರೇಜ್ ಏನಿದೆ ನೋಡಿ ಗೈಸ್, ಬಂಗ್ಲೆ ಇದ್ದಂಗಿದೆ ಗೈಸ್. ಮಿನಿ ಬ್ಲಾಗರ್ ನಮ್ಮಮ್ಮ. ಏನಮ್ಮ ಬ್ಲಾಗ್ ಮಾಡ್ತಾ ಇದೆಯಾ? ಏನ್ ಬೇಕೋ ತಗೊಳ್ಳಿ ಎಲ್ರು. ಅಭಿದ ಇವತ್ತು ನಮ್ದೇ ಟ್ರೀಟ್. ಥ್ಯಾಂಕ್ ಯು ಆಂಟಿ. ಅತಿ ಶೀಘ್ರದಲ್ಲೇ ಆಗುತ್ತೆ. ಸಿಕ್ಕಾಪಟ್ಟೆ ಐಟಮ್ಸ್ ಇದೆ. ಬಟ್ ಏನು ಅಂತಂದ್ರೆ ನಾವೇ ಮಾಡಿಸ್ಕೋಬೇಕು. ಅದೇ ಪ್ರೋಟೀನ್, ಅದು ಹೈ ಪ್ರೋಟೀನ್. ಅದು ನಮಗೆ ಪಿಜ್ಜಾ ಗೈಸ್. ಪಿಜ್ಜಾ ಚೆನ್ನಾಗಿದೆ. 2 ಮಸಾಲೆ ದೋಸೆ. ಒಂದೊಂದೊಂದು ಫ್ಲೇವರ್. ಇದೇನೋ ಮ್ಯಾಂಗೋ ಅನ್ಸುತ್ತೆ. 2 ದೋಸೆ ಹೇಳಿದ್ದೀನಿ. ಫಸ್ಟು ರೈಸ್ ಎಲ್ಲ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಪಿಜ್ಜಾ ಮತ್ತು ಮಸಾಲೆ ದೋಸೆ 2
ಫಸ್ಟ್ ಇದನ್ನು ಖಾಲಿ ಮಾಡ್ಕೊಂಬರೋಣ, ಆಮೇಲೆ ತಿನ್ನೋಣ ಅಂದ್ಬಿಟ್ಟು. ಏನ್ ತಿನ್ನೋದು ಏನ್ ಬಿಡೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟು ಐಟಮ್ಸ್ ಅಲ್ಲೇ ಗಿರ್ರನ್ ಬಿಡ್ದು ಒಂದೊಂದು. ಇವಾಗ ನಂಗೊಂದೆರಡು. ನಮ್ಮ ನೋಡಿ ವ್ಲಾಗ್ ಮಾಡಿದ್ರೆ ಈ ಥರ ಎಲ್ಲ ಹಾಕ್ಸ್ಕೋಬೇಕು. ವ್ಲಾಗ್ ಮಾಡೋದು ಕಷ್ಟ ಆಗುತ್ತೆ. ಹೌದೇನಾ? ತುಂಬ ಚೆನ್ನಾಗಿದೆ. ನೋಡು ಕಲ್ತಿ. ಬೇರೆ ತಿನ್ನೋಕ್ಕಾಗಲ್ಲ. ಸಾಕು ಬಾ ಫಸ್ಟ್ ತಿನ್ನೋಣ. ಸಾಕು ಜಾಗನೇ ಇಲ್ಲ ಸಂಪತ್ತ ಇಲ್ಲಿ ನೋಡು. ಯಪ್ಪ ಒಳ್ಳೆ ಬ್ಯಾಟ್ಸ್ಮನ್ಗಳು ಕರ್ಕೊಂಡು ಬಂದರೆ ಬಾರಿಸ್ತಾರೆ. ನಾವೆಲ್ಲ ಸ್ವಲ್ಪ ಕಮ್ಮಿ ತಿನ್ನೋರು. ಇನ್ನೂ ಬೇಜಾನ್ ಐಟಮ್ಸ್ ಇದೆ. ಇದೆಲ್ಲ ತಿನ್ನೋಷ್ಟರಲ್ಲಿ 1 ಅವರ್ ಮೇಲೆ ಆಗ್ತದೆ. ಟೇಸ್ಟ್ ಮಾತ್ರ ಅಲ್ಟಿಯಾಗಿದೆ, ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಪ್ರಾಬ್ಲಮ್ ಏನಂತಂದರೆ ಎದ್ದೋಗ್ತಾ ಇರ್ಬೇಕು ನಾವೇ. ಎದ್ದೋಗಿ ತಿನ್ನಬೇಕು ಮತ್ತು ತರಬೇಕು, ತಿನ್ನಬೇಕು ತರಬೇಕು. ನೋಡ್ರಿ ಯಾರೂ ಇಲ್ಲ, ಜೊತೆಗೆ ಬಂದವರು ಒಬ್ಬರಿಲ್ಲ, ನಾನು ಅಕ್ಕ ಇಬ್ಬರೇ. ಹಂಗೆ ಎದ್ದು ಹೋಗ್ತಾ ಇರ್ಬೇಕು. ಅದೊಂದೇ ಸಮಸ್ಯೆ ಬಿಟ್ಟರೆ ಫುಡ್ ಮಾತ್ರ ಅಲ್ಟಿ. 1-2 ಅವರ್ ಬಂದು ಓಡಾಡ್ತಿದ್ರೇ ಹಂಗೆ ಬೇಗ ಕರ್ಗೋಗ್ಬಿಡುತ್ತೆ. ಟೇಸ್ಟ್ ಚೆನ್ನಾಗಿಲ್ವಾ? ಸೂಪರ್ ತಾನೆ. ಪಿಜ್ಜಾನು ಸೂಪರ್, ದೋಸೆನೂ ಸೂಪರ್. ಇವತ್ತು ಆ್ಯಕ್ಚುಲಿ ಸಂಡೇ ಅಂತ ಕಾಸ್ಟ್ಲಿ ಅನ್ಸುತ್ತಲ್ಲ. ಸಂಡೇ ಅಂತ ಕಾಸ್ಟ್ಲಿ. 800 ರುಪೀಸ್. ಇವಾಗ 900. ಇಲ್ಲಾಂದ್ರೆ 700. ನಾರ್ಮಲ್ ಡೇಸ್ ಎಲ್ಲ 700. ಇವತ್ತು 900. ಏನಂತಂದರೆ 1000 ರೂಪಾಯಿ ಪೇ ಮಾಡಿದ್ರೆ ಅಟ್ಲೀಸ್ಟ್ ಒಂದು 700-800 ಕವರ್ ಮಾಡಬೇಕು. ಬರೀ 200 ರುಪೀಸ್ ತಿನ್ಕೊಂಡು ಬಂದರೆ ಕಂಪ್ಲೀಟ್ ವೇಸ್ಟ್. ಅದಕ್ಕೆ ಒಳ್ಳೆ ಸರಿಯಾಗಿ ಬಾರಿಸೋರು ಬನ್ನಿರಿ, ಹೊಟ್ಟೆ ತುಂಬ ತಿಂದು. ಕಮ್ಮಿ ತಿಂದವ್ರನ್ನ ಕರ್ಕೊಂಡು ಬರಬೇಡಿ, ವೇಸ್ಟ್. ಸೂಪರ್ ಆಗಿದೆ ಅಭಿ, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ ನಿಮಗೆ. ಸೂಪರ್. ಆಬ್ವಿಯಸ್ಲಿ ನಮ್ಮ ಜಯನಗರ ಸಕ್ಕತ್ತಾಗಿದ್ದೇ ಇರುತ್ತೆ. ಸಕ್ಕತ್ತಾಗಿದೆ. ತಿನ್ನಿ ಬಟ್ ತುಂಬ ಕ್ವಾಲಿಟಿ ಅಲ್ವಾ, ಇನ್ನೂ ಚೆನ್ನಾಗಿದೆ. ಹೌದು. ನಾವೆಲ್ಲ ಹೇಳಿದೆ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್ ಆಗಿದೆ. ಸೂಪರ್, ಫಸ್ಟ್ ಕ್ಲಾಸ್. ಅಮೀಬಾ ಗೊತ್ತಲ್ಲ ನಿಮಗೆ? ಗೇಮ್ಸ್ ಫುಲ್ಲು ಬೌಲಿಂಗು ಅದು ಇದು ಎಲ್ಲ ಆಡೋದು. ಶೂ ಹಾಕೊಂಡು ಬಂದಿದ್ರು ಅವ್ರದೇ ಶೂ ಹಾಕೋಬೇಕು. ಪೇಮೆಂಟ್ ಮಾಡಿ ಹಾಂ ಫಸ್ಟು ನಾನ್ ವೆಜ್, ಆದಮೇಲೆ ನಮ್ಮ ಮಾವ. ಗೈಸ್ ನನ್ನ 21, ನಮ್ಮ ಭಾವನ 17. ನನ್ನ ಬದಲಿಗೆ ನಮ್ಮ ಅಪ್ಪ ಆಡ್ತಾರೆ. ನೀವು ಆಡಿ 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 ಆಡಿ. Guys, it was an amazing, fantastic feeling experience. Sabza and Amoeba here. So let ask Samprita P how she felt about this lunch and games. Tell me. Very happy. Yes, go ahead. Super fantastic. Loafer. Super fantastic. Super. ನಾನು ಏನಪ್ಪ ಲೋಫರ್ ಅಂತ ಹೇಳ. Happy day Sunday. Happy day Sunday fun day. Well day spent. Okay. Let me go somewhere now. What do you want? Shopping. ಎಲ್ಲರೂ ಹೊಡ್ಬಿಡ್ತಾರೆ ಅಷ್ಟೇ. ಹೇಗೆ? No, after reaching the home, we will go by you, me, and Baba, mother, daddy. Huh? Let's go somewhere. First Studio. rest. Okay. Full rest sleeping. Rest. Okay. Our car. No, that is not my car. Okay, we'll go. ಹೋಗಪ್ಪ ಡಬ್ಬ ಇಂಗ್ಲಿಷ್. English. ನನ್ನ If she speak English with me, she will forget the English. Yes, Correct? yes, right. That's why whoever speak with me English, no, they will forget the English with me. When I speak the English, that's so much fantastic. My English will be, you know, it's great. Fluent English. ಈ ಕಡೆ ಬಾ. Yeah. Yeah, nice car. I will take this car. Okay, you want that car? No, you take this car. I'll sit inside. We'll go for Porsche or BMW. I don't like Benz, you know. Okay. Jaguar? Jaguar. Then? I don't know much about car brands. No. Which is your dream car? This one? No. Huh? This is Thar, no? Thar gold. Yeah, Thar. This is Thar. Bore. Thar You want Thar, become huh? bore. Thar become bore for you. Yeah.
Everyone taking tar. Thar, Fortuner, all become bore nowadays. Okay, we will buy some good car, BMW or Porsche or Jaguar. Okay, Okay. we will buy, guys. We'll buy after so much of hard work. After some years, by our work hard. ಸಾಕು ಬೈತಾರಷ್ಟು ಜನಗಳು ಶಟಾಪ್ ಅಂತ. ಶಡಾಪ್ ನನ್ನ ಮನೆ ಕನ್ನಡ ಮಾತಾಡೋ, ಕನ್ನಡಿಗರೇ ನೋಡೋರು ಅಂದ್ಬಿಟ್ಟು ಬೈತಾರೆ. ಬೆಳೆಸಿ ಉಳಿಸಿ ಕನ್ನಡ ಉಳಿಸಿ ಬೆಳೆಸಿ ಅಂತ ಎಲ್ಲ ಕಿರ್ಸ್ಕೊಂಡ್ರೆ ನಾವು ಇಂಗ್ಲೀಷ್ ಕಲಿತಾ ಇದ್ದೀವಿ. ಓಕೆ ಗೈಸ್, ಐ ಸ್ಪೀಕ್ ನಾವು ಕನ್ನಡನೇ ಮಾತಾಡ್ತೀನಿ. ನಮ್ಮ ಕನ್ನಡ ಮಾತಾಡಿದ್ರೆ ಚಂದ, ಇಂಗ್ಲೀಷ್ ಎಲ್ಲ ಮಾತಾಡಿದ್ರೆ ಅಷ್ಟು ಅಜೀಬಾಗಿ ಕೇಳಿಸ್ತಲ್ವ. ಸೊ ಐ ಸ್ಪೀಕ್ ಇನ್ ಕನ್ನಡದಲ್ಲೇ ಮಾತನಾಡುತ್ತೀವಿ. ಓಕೆ ಗೈಸ್, ನಾವು ನಮ್ಮ ಅಂಕಲ್ ಬಂದು ಎಷ್ಟೊತ್ತಾಯಿತು, ಬಟ್ ಇವ್ರು ಇನ್ನೂ ಬಂದೇ ಇಲ್ಲ ಗೈಸ್. ಅದು ಕಾದು ಕೆಳಗೆ ಸಾಕಾಗೋಯ್ತು. ಸೊ ನಾನು ಇನ್ನೂ ಏನಾದ್ರು ಕರ್ಕೊಂಡೋಗಿ ಕೊಡ್ಸೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದೆ, ಬಟ್ ಟೈಮ್ಸ್ ಅಪ್. ನೆಕ್ಸ್ಟ್ ಯಾವಾಗಲ್ಲಿ ನಿಮಗೆ ನಾನು ಶಾಪಿಂಗ್ ಮಾಡೋದನ್ನು ತೋರಿಸ್ತೀನಿ ಅಂತ ಹೇಳ್ತಾ ಇವಾಗಲೇ ಸಂಜೆ ಹೋಗ್ಬಿಟ್ಟಿದೆ 5:30. ಸೊ ಇನ್ನೆಷ್ಟೊತ್ತು ವೆಯ್ಟ್ ಮಾಡೋದು ಕಾದುನೇ ಸಾಕಾಗೋಗ್ಬಿಟ್ಟೆ ನಾನು. ಸೊ ಓಕೆ ಗೈಸ್, ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತೀರಿ, ಕೀಪ್ ವಾಚಿಂಗ್ ಗೈಸ್. ನಾನು ಇವತ್ತು ಇಲ್ಲೇ ಸ್ಟೇ ಇರ್ತೀನಿ, ನಮ್ಮ ಅಪ್ಪ ಅಮ್ಮ ಹೊರಟಿದ್ದಾರೆ. ಸೊ ಹಾಗಾಗಿ ಅವ್ರಿಗೊಂದು ಬಾಯ್. ನಾವು ಡೈರೆಕ್ಟ್ ಇಲ್ಲಿಂದನೇ ನಾಳೆ ಆಫೀಸು ಗೈಸ್. ಇವತ್ತು ಫುಲ್ ಆಗಿಬಿಟ್ಟಿತ್ತು ಫುಡ್ಡು, ಬಟ್ ಆದರೂ ಸ್ವಲ್ಪ ಲೈಟಾಗಿ ತಿನ್ನೋಣ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ಸ್ಪೆಷಲ್ಲಾಗಿ ಮ್ಯಾಗಿ ಮಾಡ್ಕೊಟ್ಟಿದ್ದಾರೆ. ಬಟ್ ನಾನು ಡಯಟ್ ಕಾಣಿಸ್ತಿಲ್ಲ, ಬಟ್ ನಾನು ಸ್ವಲ್ಪ ಗೈಸ್ ಹಿಂಗೆ ಕಾಣಿಸ್ತೀನಿ. ಸ್ವಲ್ಪ ನಾನು ಬರೀ ಹೆಲ್ದಿ ಫುಡ್ಸ್ ತಿನ್ನೋದು. ಈ ನಡುವೆ ಸ್ವಲ್ಪ ಹೆಲ್ದಿ ಫುಡ್ಸೇ ನಾನು ಆಲ್ಮೋಸ್ಟ್ ಕನ್ಸ್ಯೂಮ್ ಮಾಡೋದು, ಬಟ್ ಆದರೂ ತಿನ್ನುವ ಅಂತ ಅಂದ್ಬಿಟ್ಟು ಅಲ್ಲೇ ತಿಂದಿದ್ದು ಫುಲ್ ಲೋಡ್ ಆಗಿಬಿಟ್ಟಿದೆ. ಒಳ್ಳೆ ಒಂದು ದಿನ ಪೂರ್ತಿ ಆಗಷ್ಟು ತಿನ್ಬಿಟ್ಟಿದ್ದೀನಿ. ಸೊ ಸ್ವಲ್ಪ ಲೈಟಾಗಿ ಮ್ಯಾಗಿ ತಿನ್ನೋಣ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನಮ್ಮ ಅಕ್ಕ ಅವ್ರು ಮಾಡ್ಕೊಟ್ಟಿದ್ದಾರೆ. ನನ್ನ ಫ್ರೆಂಡು ಕೂಡ ಇಲ್ಲೇ ಹುಳಿಮಾವಲ್ಲಿರೋದು, ಕಿಶನ್ ಅಂದ್ಬಿಟ್ಟು. ಸೊ ಅವನ ಜೊತೆ ಬೆಳಗ್ಗೆ ನಾನು ಇಲ್ಲಿಂದ ಡೈರೆಕ್ಟ್ ಕೆಲ್ಸಕ್ಕೆ ಹೋಗ್ತೀನಿ. ಸೊ ಓಕೆ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಮ್ಮ ಭಾವ ಮತ್ತು ನಮ್ಮ ಅಕ್ಕ ಅವ್ರಿಗೆ ಶಾಪಿಂಗ್ ಮಾಡಿಸ್ತೀನಿ. ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಹೋಪ್ ನಿಮ್ಮ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬಿಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಶೈನಿಂಗ್ ಆಫ್, ಟೇಕ್ ಕೇರ್ಸ್ ಯು. ನಾನು ಜಾಸ್ತಿ ವ್ಲಾಗ್ಸ್ ಅಪ್ಲೋಡ್ ಮಾಡೋದು ಈ ನಡುವೆ ಸ್ವಲ್ಪ ಕಷ್ಟ, ಯಾಕಂದರೆ ಫುಲ್ ವೀಕ್ ಪೂರ್ತಿ ನಾನು ವರ್ಕಲ್ಲಿ ಇರ್ತೀನಿ, ನಿಮಗೆ ಗೊತ್ತು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಶೈನಿಂಗ್ ಆಫ್, ಟೇಕ್ ಕೇರ್ಸ್ ಯು, ಲವ್ ಯು ಗೈಸ್, ಬೈ.